ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಡಿಸೈನನ್ನು ಹಾಕಬೇಕಂತ ಅಂದರೆ ರಿಂಗಿಗೆ ಅಥವಾ ಫ್ರೇಮಿಗೆ ಯಾವ ರೀತಿಯಲ್ಲಿ ನಾವು ಬಟ್ಟೆನ ಫಿಕ್ಸ್ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. 18 ಇಂಚಸ್ ಫ್ರೇಮ್ಗೆ ಮತ್ತು ವರ್ಕ್ ಮಾಡಬೇಕಾದ್ರೆ ಸ್ಟ್ಯಾಂಡನ್ನು ಯಾವ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಈ ಫ್ರೇಮಿಗೆ ನಾವು ನಾಡನಾಗಲಿ ಅಥವಾ ಕಾಟನ್ ಬಟ್ಟೆನಾಗಲಿ ಯಾವ ರೀತಿ ಕಟ್ಟೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಏನಂತ ಅಂದರೆ ನೋಡಿ, ಇವಾಗ ಈ ಫ್ರೇಮಲ್ಲಿ ಅಡ್ಜಸ್ಟೇಬಲ್ದು ಸ್ಪ್ರಿಂಗ್ ಇರುತ್ತೆ ಅಂತ ಹೇಳಿದ್ದೀನಲ್ವಾ. ನೋಡಿ, ಇದು ಬಂದು ಬಟ್ಟೆ ಹಾಕೋದು ಅಂತ ರಿಂಗು. ಈ ರಿಂಗಿಗೆ ನಾವು ಯಾವ ರೀತಿ ಕಾಟನ್ ಬಟ್ಟೆನ ನಾನು ಇವಾಗ ಕಟ್ಟಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಇವಾಗ ಕಾಟನ್ ಬಟ್ಟೆ ತೊಗೊಂಡು ಫಸ್ಟು ಒಂದು ಎಡ್ಜಲ್ಲಿ ಒಂದು ನಾವು ಗ್ಲೂ, ನಾನು ಗಮ್ಮನ್ನು ಯೂಸ್ ಮಾಡೋದು ತೋರಿಸಿದ್ನಲ್ವ, ಆ ಗ್ಲೂನ ತೊಗೊಂಡು ಅಂಟಿಸ್ಬಿಟ್ಟು ಅದೇ ರೀತಿಯಲ್ಲಿ ನಾವು ಅದನ್ನು ಫ್ರೇಮಿಗೆ ಸುತ್ಕೊಳ್ತಾ ಬರೋದು. ಬಟ್ಟೆನ ಸುತ್ಕೊಂಡು ಎಡ್ಜಿಗೆ ಬಂದ ತಕ್ಷಣ ಎಡ್ಜಲ್ಲೂ ಅಷ್ಟೇ ಫಿನಿಶಿಂಗ್ ಬಂದ ತಕ್ಷಣ ಅಲ್ಲೂ ಸ್ವಲ್ಪ ಗ್ಲೂ ಹಾಕಿ ಪೇಸ್ಟ್ ಮಾಡಿದ್ರೆ ಮುಗೀತು. ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಮತ್ತು ಬಿಚ್ಕೊಳ್ಳೋದಿಲ್ಲ. ಸೊ ಆ ಥರ ಮಾಡೋದ್ರಿಂದ ನಮಗೆ ಬಟ್ಟೆ ಹಿಂಜೋದಿಲ್ಲ. ಫ್ರೇಮಿಗೆ ಹಾಕಿದಾಗ ವುಡನ್ ಅಲ್ವಾ ಫ್ರೇಮು, ಬಟ್ಟೆನ ಹೇಳಿದಾಗ ಹಿಂಜುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಆ ಥರ ಕಾಟನ್ ಬಟ್ಟೆನಾಗಲಿ ಅಥವಾ ನಾಡನಾಗಲಿ ಅದು ರಿಂಗಿಗೆ ಹಾಕೋದು ನಾವು. ಇವಾಗ ಅದು ಹಾಕಿದಾದ್ಮೇಲೆ ನೋಡಿ, ಅದ್ರ ಮೇಲೆ ಒಂದು ಪಾಪ್ಲಿನ್ ಕ್ಲಾತನ್ನ ಇಟ್ಬಿಟ್ಟು ನಾನಿವಾಗ ಎರಡೂ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟು ಇವಾಗ ಉಳಿದಿರುವಂಥ ಬಟ್ಟೆ ಇದೆಯಲ್ಲ, ಅದನ್ನು ನಾವು ಟೈಟ್ ಮಾಡ್ಕೊಬೇಕಾಗತ್ತೆ. ಯಾಕೆಂದರೆ ಫ್ರೇಮಲ್ಲಿರುವಂಥ ಬಟ್ಟೆ ಲೂಸ್ ಆಗಬಾರ್ದು, ಟೈಟಾಗಿರಬೇಕು. ನೋಡಿ, ಹೊಡೆದ್ರೆ ಈ ಥರ ಪಟ್ ಪಟ್ ಅಂತ ಸೌಂಡ್ ಬರಬೇಕು. ಲೂಸ್ ಆಗಿದ್ರೆ ಸೌಂಡ್ ಬರೋದಿಲ್ಲ ಅಲ್ವಾ. ನಮಗೆ ಸ್ಟಿಚ್ ಮಾಡೋದಕ್ಕೂ ಅಂದರೆ ವರ್ಕ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಲೂಸ್ ಆಗಿತ್ತು ಅಂದರೆ ಫ್ರೇಮಲ್ಲಿರುವಂಥ ಬಟ್ಟೆ. ಹಾಗಾಗಿ ಉಳಿದಿರುವಂಥ ಬಟ್ಟೆನ ನಾವು ಫ್ರೇಮಿಂದ ಟೈಟ್ ಮಾಡ್ತಾ ಬರಬೇಕು. ಆಗ ಟೈಟ್ ಮಾಡಿದಾಗ ಹಿಂಗೆ ಎಳೆದು ಟೈಟ್ ಮಾಡಿದಾಗ ಬಟ್ಟೆ ನಮಗೆ ಫ್ರೇಮಲ್ಲಿರುವಂತಹ ಸ್ಪೇಸಲ್ಲಿರುವಂಥ ಬಟ್ಟೆ ನಮಗೆ ಟೈಟ್ ಆಗುತ್ತೆ. ಈ ಥರ ಬಡಿದ್ರೆ ನಮಗೆ ಟಪ್ ಟಪ್ ಅಂತ ಸೌಂಡ್ ಬರುತ್ತೆ. ನೋಡಿ, ಈ ಥರ ಫಿಕ್ಸ್ ಆಗಿದೆ. ನೀವು ಬೇಕಿದ್ರೆ ಎರಡೂ ರಿಂಗಿಗೂ ಕೂಡ ಕಾಟನ್ ಬಟ್ಟೆ, ನಾಡ ಇಲ್ಲ ಅಂತಂದರೆ ಸಿಂಪಲಾಗಿ ಈಸಿ ಅಂತ ಸಿಗೋವಂತಹ ಕಾಟನ್ ಬಟ್ಟೆನೇ ಮನೇಲಿ ಸಿಗುತ್ತಲ್ವ, ಅದನ್ನು ಕೂಡ ನಾವು ಆ ರಿಂಗಿಗೆ ಸುತ್ಕೊಬೋದು. ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ಒಂದೇ ಒಂದು ಫ್ರೇಮಿಗೆ ನಾವು ಅಂದರೆ ರಿಂಗಿಗೆ ನಾವು ಬಟ್ಟೆನ ಸುತ್ಕೊಬೋದು. ನೆಕ್ಸ್ಟು ನಾನು ಸ್ಟ್ಯಾಂಡನ್ನು ರೆಡಿ ಮಾಡೋದು ತೋರಿಸ್ತೀನಿ. ನೋಡಿ, ಈ ಥರ ಸ್ಟ್ಯಾಂಡು ಸಪ್ರೇಟ್ ಪೀಸಸ್ ಆಗಿ ಬಂದಿರುತ್ತೆ. ನಾನು ಆನ್ಲೈನಲ್ಲಿ ತೊಗೊಂಡೆ ಅಂತ ಹೇಳಿದ್ನಲ್ವ, ನಾರ್ಮಲ್ ಶಾಪಲ್ಲೂ ಕೂಡ ಸಿಗುತ್ತೆ. ಈ ಥರ ಸಪ್ರೇಟಾಗಿರುತ್ತೆ. ನಾವು ಅದನ್ನು ಫಿಕ್ಸ್ ಮಾಡ್ಕೊಬೇಕಾಗತ್ತೆ, ರೆಡಿ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರ ಸ್ಕ್ರೂ ಕೊಟ್ಟಿರ್ತಾರೆ ಮತ್ತು ಸ್ಟ್ಯಾಂಡಿಗೆ ಈ ಥರ ಕಾಲುಗಳನ್ನೂ ಕೂಡ ಕೊಟ್ಟಿರ್ತಾರೆ. ಅದನ್ನು ಸ್ಕ್ರೂ ಹಾಕಿ ಚೆನ್ನಾಗಿ ಕಟಿಂಗ್ ಪ್ಲೇಯರಲ್ಲಾಯಿತು ಅಥವಾ ಸ್ಪ್ಯಾನರಲ್ಲಾಯಿತು ಟೈಟಾಗಿ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗ ಅದು ಅಲ್ಗಾಡೋದಿಲ್ಲ. ಇಲ್ಲಾಂದರೆ ಕಾಲು ಸಂದು ಅಲ್ಗಾಡ್ತಾ ಇರ್ತವೆ. ಈ ಥರ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ, ಟೈಟಾಗಿ ಕೂರೋದ್ರಿಂದ ನಮಗೆ ಫ್ರೇಮ್ ಹಾಕಿದ್ರೂ ಕೂಡ ಅಲ್ಗಾಡ್ದಂಗೆ ಕೂತ್ಕೊಳ್ಳುತ್ತೆ. ನೋಡಿ, ಇವಾಗ ನಾನು ಈ ಸ್ಟ್ಯಾಂಡನ್ನು ರೆಡಿ ಮಾಡಿದ್ದೀನಿ. ಈ ಥರ ರೆಡಿ ಮಾಡಿದ್ದೀನಿ. ನೋಡಿ, ನಾನು ಪಾಪ್ಲಿನ್ ಕ್ಲಾತನ್ನು ಫ್ರೇಮಿಗೆ ಹಾಕಿದ್ದೀನಲ್ವ, ಈ ಥರ ಸೌಂಡ್ ಬರಬೇಕು. ಟೈಟ್ ಆಗಿದ್ದರೆ ನಾವು ಬಡಿದ್ರೆ ನಿಮಗೆ ಫೀಲ್ ಆಗುತ್ತೆ. ಟೈಟ್ ಆಗಿತ್ತು ಅಂದರೆ ಫ್ರೇಮು ಈ ಥರ ಬಟ್ಟೆನ ಬಡಿದ್ರೆ ಸೌಂಡ್ ಬರುತ್ತೆ, ಅದು ನಮಗೆ ಗೊತ್ತಾಗುತ್ತೆ. ಲೂಸ್ ಆಗಿದ್ದರೆ ನಮಗೆ ಸ್ಟಿಚ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ನಾನಿವಾಗ ನೋಡಿ ಇದನ್ನು ಸ್ಟ್ಯಾಂಡಿಗೆ ಹಾಕಿದ್ದೀನಿ. ನಾನು ಕ್ಲಾತ್ ಹಾಕಿರುವಂಥ ಫ್ರೇಮನ್ನು ಸ್ಟ್ಯಾಂಡಿಗೆ ಹಾಕಿದ್ದೀನಿ. ನೋಡಿ, ಕರೆಕ್ಟಾಗಿ ಫಿಕ್ಸ್ ಆಗಿ ಸ್ಟ್ಯಾಂಡಿಗೆ ಕುತ್ಕೊಂಡಿದೆ. ನೋಡಿ, ಈ ಥರ. ಇಲ್ಲಾಂದರೆ ನಮಗೆ ಲೂಸ್ ಆಯಿತು ಅಂತ ಅಂದರೆ, ಫ್ರೇಮು ಸ್ಟ್ಯಾಂಡಿಗೂ ಲೂಸ್ ಆಯಿತು ಅಂತ ಅಂದರೆ, ನಾನು ತೋರಿಸಿದ್ದೀನಲ್ವ, ಸ್ಕ್ರೂ ಇದೆ ಫ್ರೇಮಲ್ಲೂ ಕೂಡ ಮತ್ತು ಸ್ಟ್ಯಾಂಡಲ್ಲೂ ಕೂಡ ನಮಗೆ ಲೂಸು ಟೈಟು ಮಾಡ್ಕೊಬೋದು. ಫ್ರೇಮು ಇವಾಗ ಪರ್ಫೆಕ್ಟಾಗಿ ಕ್ಲಾತನ್ನು ಟೈಟಾಗಿ ಹಿಡಿದಿಟ್ಟಿದೆ. ನಾವು ಬೇಕಾದ್ರೆ ಲೂಸ್ ಆಯಿತು ಅಥವಾ ಟೈಟ್ ಆಯಿತು ಅಂತ ಅಂದರೆ ನಾವು ಸ್ಟ್ಯಾಂಡಲ್ಲಿರುವಂತಹ ಲೂಸು ಆ್ಯಂಡ್ ಟೈಟ್ ಸ್ಕ್ರೂ ಇದೆಯಲ್ವ, ಅದನ್ನು ನಾವು ಅಡ್ಜಸ್ಟೇಬಲ್ ಮಾಡಿಕೊಂಡು ಟೈಟಾಗಿ ಫ್ರೇಮು ಕೂತ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಬೋದು. ನೋಡಿ, ಆ ಫ್ರೇಮನ್ನು ಎತ್ತಿದ್ರೆ ನಮಗೆ ಸ್ಟ್ಯಾಂಡು ಕೂಡ ಸಮೇತ ಬರುತ್ತೆ. ಯಾಕೆಂದರೆ ಟೈಟಾಗಿ ಕೂತಿರೋದ್ರಿಂದ ನಮಗೆ ಫ್ರೇಮು ಸ್ಟ್ಯಾಂಡು ಕೂಡ ಎದ್ದು ಬರುತ್ತೆ. ಲೂಸ್ ಆಯಿತು ಅಂತ ಅಂದರೆ ಸ್ಟ್ಯಾಂಡ್ ಕೆಳಗಡೆ ಬಿಡುತ್ತೆ ಮತ್ತು ಫ್ರೇಮು ಮೇಲ್ಗಡೆ ಆಗುತ್ತೆ. ಹಾಗಾಗಿ ಅದೆರಡು ಕೂಡ ಟೈಟಾಗಿ ಕೂತ್ಕೊಂಡ್ರೆ ಸ್ಟಿಚ್ ಮಾಡೋದಕ್ಕೆ ಸರಿಯಾಗುತ್ತೆ. ನೆಕ್ಸ್ಟು ನೀಡಲ್ಸ್ ಕಡೆ ಬರೋಣ. ನೋಡಿ, ನಾನು ಮೇಯ್ನಾಗಿ ಇಲ್ಲಿ ಒಂದೇ ಒಂದು ನೀಡಲ್ಸ್ನ ಇವಾಗ ತೋರಿಸ್ತಾ ಇದ್ದೀನಿ. 14 ನಂಬರ್ ನೀಡಲ್ಸ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ತುಲಿಪ್ ನೀಡಲ್ ಜಪಾನ್ದು 14.05 mm ನೀಡಲ್ಸು. ಈ ನೀಡಲ್ಸ್ನ ಜಾಸ್ತಿ ನಾವು ಯೂಸ್ ಮಾಡೋದು. ಆ ನೀಡಲ್ಸಿನ ಮೂತಿ ಫಸ್ಟು ನಮ್ಮ ಕಡೆ ಇರುತ್ತೆ. ಬಟ್ಟೆಗೆ ಹಾಕಿದಾಗ ಅಂದರೆ ಬಟ್ಟೆಗೆ ಹಾಕೋಕ್ಕಿಂತ ಮುಂಚೆ ಬಟ್ಟೆಗೆ ಹಾಕಿ ತೆಗಿಬೇಕಾದ್ರೆ ನಮ್ಮ ಆಪೋಸಿಟ್ ಹೋಗಿ ಮತ್ತೆ ವಾಪಸ್ ಬಂದು ನಾವು ಥ್ರೆಡನ್ನು ತೆಗಿಬೇಕು. ಈ ಥರ ಪ್ರಾಕ್ಟೀಸ್ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಯಾವ್ಯಾವ ನೀಡಲ್ನ ನಾನು ಯೂಸ್ ಮಾಡಬೇಕು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ.